ಕೆಲವು ಇದ್ದಾನೆ ಅವ್ನು ಯಾರೋ ಡೊಂಗಿ ನನ್ನ ಮಗ ಅವನೇನೋ ಪತ್ರಿಕಾರ್ಥ ಅಂದ್ಬಿಟ್ಟು ಅವನ ಕಿರಿಕಿರ್ತೀರಿ ನಿನ್ಗೆ ಹೇಳ್ತಾ ನೀನು ಕಿತ್ತೋದ್ ನನ್ನ ಮನೆ ನೀನ್ ಯಾವನ ಕೇಳಿದ್ ಪುಂಗಿ ಕೇಳಿದ್ದ ಊದಕ್ಕೆ ಡಾಕ್ಯುಮೆಂಟ್ ಇಟ್ಕೊಂಡು ನೀನ್ ಯಾವನ ನೀನು ತೊಳಂಡಿ ನಾಯಕ ನೀನು ಉತ್ತರ ಕೊಡಕ್ಕೆ ನೀನ್ ಯಾವ ಪುಟ್ಕೋಸಿ ನಿನ್ನ ಅವಶ್ಯಕತೆ ನಮ್ಗಿದ್ಯಾ ಇಲ್ಲ ಎಷ್ಟೊತ್ತಿದೀಯ ಎಂಜಿಲ್ ದುಡ್ಡು ಕಿರಿಕಿರ್ತೆ ಕಿತ್ತೋದ್ ನನ್ನ ಮಗನೆ ಎಷ್ಟು ತಿಂದಿದ್ಯಾ ಎಂಜಿಲ್ ದುಡ್ಡು ಯಾರ ಹತ್ರ ಇಸ್ಕೊಂಡಿದ್ಯಾ ನಿನ್ನ ಅವಶ್ಯಕತೆ ನಮ್ಗಿದ್ಯಾ ಹೋರಾಟಗಾರಿಗೆ ಇದೆಯಾ ನಿನ್ನ ಜೀವಮಾನದಲ್ಲಿ ನೀನು ಯೋಗ್ತಿಗೆ ಯಾವ್ದಕ್ಕನ ಒಂದು ನ್ಯಾಯ ಕೊಡಿಸಿ ಕನ್ನಡ ಶಾಲೆ ಹಾಕೊಂಡು ಹಿಂದಿ ಶಾಲೆ ಹಾಕೊಂಡು 10 ಜನದ ರೋಡಲ್ಲಿ ನಿಂತ್ಕೊಂಡು ಪೊಲೀಸ್ಗೆ ಏಟ್ ತಿಳ್ಕೊಂಡು ನ್ಯಾಯ ಕೊಡಿಸಿದ್ಯಾನ ನೀನು ಮಾಡಿಗೆ ಇಟ್ಟು ನನ್ನ ಮಗನೆ ರೂಮ್ ಮಾಡಿ ಕುಂತ್ಕೊಂಡು ಮಾತಾಡೋದಲ್ಲ ನಿನಗೆ ಅದು ನಿನ್ನ ಅಕ್ಕನಿಗೋ ನಿನ್ನ ತಂಗಿಗೆ ಆಗಿದ್ರೆ ಕಿತ್ತೋದು ಕೀರ್ತೆ ನಿನ್ಗೆ ಹೇಳ್ತಾ ಇದ್ದೀನಿ ನಿನ್ನ ಅಕ್ಕನಿಗೋ ನಿನ್ನ ತಂಗಿಗೋ ಈ ರೀತಿ ಆಗಿ ಯಾರೋ ಮಾಡಿ ತಪ್ಪು ಯಾರೋ ಅಮಾಯಕರ ಮೇಲೆ ಹಾಕಿ ನಿನಗೆ ಗೊತ್ತಿದ್ದು ನೀನು ಧ್ವನಿ ಎತ್ತದಿಲ್ಲೇನೋ ನೀನು ಇಲ್ಲಿ ಕರ್ನಾಟಕದಲ್ಲಿ ಇದಾವರೆಗೂ ಯಾರನ್ನು ಸ್ಥಳದ ಬಗ್ಗೆ ಆಗಲಿ ದೇವಸ್ಥಾನದ ಬಗ್ಗೆ ಎತ್ತಿಲ್ಲ ನೀನು ಮೈ ಮೇಲೆ ಹೇಳ್ಕೊಂತ ಇದೆಯಾ ನಿನಗೆ ಉಪ್ಕೊಂಡ್ಬಿಟ್ಟಿದ್ದೀನಿ ನೀನು ಲೆಕ್ಕಕ್ಕಿಲ್ಲ ನೀನೇನಂದ್ರೆ ಮೈ ಮೇಲೆ ಹೇಳ್ಕೊಂತ ಇದೆಯಾ ನೀನು ನನ್ನ ಮಗನೇ ನಿನ್ಗೂ ತೊಂದರೆ ಆಗಿರೋ ಗೊತ್ತಾಗಿರೋದು ಯಾಕೆ ನನ್ನ ಮಗ ನಿನ್ಗೆ ನಾನು ಭಾಳ ಕೇಳ್ತಿಲ್ಲ ನೀನು ಹೇಳ್ತಿ ಎಲ್ಲರಿಗೂ ಗೊತ್ತು ಆಯ್ತಾ ಹಮ್ಮಿಕೊಂಡು ನೀನು ಇರೋ ನಿನ್ನ ಹತ್ರ ಕ್ಲಾರಿಫಿಕೇಶನ್ ನಮ್ಗೆ ಬೇಕಾಗಿಲ್ಲ ಕಣ ಜಿಟ್ಟು ನಿನ್ನ ಅವಶ್ಯಕತೆ ನಮ್ಗೆ ಬೇಕಾಗಿಲ್ಲ ಪುಂಗಿ ಓದೋದು ಪೇಪರ್ ತಿರ್ಸೋದು ಫಸ್ಟು ನಿನ್ನ ತೊಳ್ಕೊ ನಿಂದೇ ಊರು ಆಗೈತೆ ಊರಿಗೆಲ್ಲ ಗೊತ್ತು ನಿಂದು ನೀನು ಹೇಳ್ತಿ ಏನನ್ಬಿಟ್ಟು ಆಯ್ತಾ ಇರೋ ಬರೋ ಮರ್ಯಾದನ್ನ ಕಳ್ಕೊತಾ ಇದೆ ತಲೆ ಹಾಕ್ಬಿಟ್ಟು ಯಾವನ ನಿನ್ಗೊಂದು ಆ ಕಮೆಂಟ್ ನೋಡಿ ನನ್ನ ಮಾಡಿ ನಿನಗೆ ಗೊತ್ತಾಗಬೇಕು ನಿನ್ನ ಗೋಳಿಗಳು ನೀನೇ ಇಸ್ಕೊಬೇಕು ನನ್ನ ಮಗನೇ ಮಾನ ಮರ್ಯಾದಲ್ಲಿ ಕಲ್ತ್ಕೋ ಸ್ವಲ್ಪ ಯಾರ ಮನೆ ಹೆಣ್ಮಕ್ಳಿಗೆ ನೋವಾದ್ರೂ ಧ್ವನಿ ಕೊಡೋದು ನೋಡು ನೀನು ಡೈವರ್ಟ್ ಮಾಡಕ್ಕೆ ಹೋಗಬೇಡ ನಾವು ಹಿಂದೂಗಳೇ ನಾನು ಮಾಡಿರೋ ಹೋರಾಟದಲ್ಲಿ ನಾನು ಮಾಡಿರೋ ಹೋರಾಟದಲ್ಲಿ ನೀನು 5% ಮಾಡಲ್ಲ ನೀನು ಇನ್ನೂ ಚಿಟ್ಟು ನೀನು ಒಂದು ದಿವಸ ನೀನು ಹೋರಾಟ ಮಾಡಿದ್ದು ನೋಡಿಲ್ಲ ನೀನೇ ಕೊಟ್ಬಿಡ್ತೆ ಕ್ಲಾರಿಫಿಕೇಶನ್ ಅಯೋಗ್ಯ ಐತೆನಾ ನಿನಗೆ ನೀನು ಮಾತಾಡಿ ತೂಕ ಐತೆನಾ ಯಾಕೆ ಬಂದು ಇಕ್ಸ್ಕೊಂತೀನ ಮತ್ತೆ ತಗಡ್ ನನ್ನ ಮಗನ ಇದ್ದಂಗಿದ್ದೆ ನೀನು ಉಟ್ಕೋ ನೀನು ಮಾತಾಡೋಕ್ಕೂ ನನ್ನ ಮಗ ಶ್ರೀರಾಮಚಂದ್ರ ಥರ ಮಾತಾಡ್ತೀಯ ಬಾಯಿ ಬಿಟ್ರೆ ಎಲ್ಲ ಸುಳ್ಳೆ ನಿಜ ಹೇಳಲಿ ನಿಜ ಹೇಳು ಕಂಡರ ಮನೆ ಹೆಣ್ಮಕ್ಳು ನಿನ್ಗೆ ಅಷ್ಟು ಉದಾಸೀನ ನೀನು ಹೆಣ್ಮಕ್ಳ ಮೇಲೆ ಯಾರು ಧ್ವನಿ ಎತ್ತಬಾರ್ದ ಪಡ್ಕೊಟ್ಟಿದ್ದೀವೇನ ನಿನಗೆ ಹೇಳ್ಕೊಂತ ಅಲ್ಲೇನೋ ಮಾತಾಡೋ ಹೇಳ್ಕೊಂತೀಯ ಮೈ ಮೇಲೆ ಮಾರ್ಗೆಟ್ ನನ್ನ ಮಗನೇ ಏನು ಪ್ರಚಾರ ಪ್ರಿಯ ಇದ್ದಂಗಿದ್ಯಾ ನೀನು ಲೈವ್ ಲೈಟ್ ಬರೋಕ್ಕೆ ಹೇಳ್ಕೊಂಡಿದ್ಯಾ ಸಮೀರ್ ನೋಡಿ ಹಿಂಗೆ ಹುಡ್ಕೊಂಬಿಟ್ಟೆ ಹಂಗೆ ಅವ್ನು ಮಾಡ್ದ ಬೇಡ ಅವ್ನು ಸರಿಯಿಲ್ಲ ಬಿಡ ಸಮೀರ್ ಸರಿಯಿಲ್ಲ ಓದಲ್ಲ ಕೈ ಜೋಸ್ತ ಅತ್ಯಾಚಾರ ಆಗಿರ್ತಾನೆ ಅವ್ರು ಎಲ್ಲರೂ ಅವ್ರ ಮನೆಯವರು ಅವರೆಲ್ಲ ಸರಿ ಇರಲ್ಲ ಇಲ್ಲ ಅಂತ ಹೇಳ್ತಾನೆ ಅಲ್ವಾ ಕೇಳ ಎರಡು ಕಡೆ ಮಾತಾಡಬೇಕು ಪತ್ರಿಕರ್ತ ಅಂದ್ರೆ ನೀನು ಜಿಟ್ಟು ನನ್ನ ಮಗ ಒಂದು ಸೈಡಾಗಿ ಮಾತಾಡ್ತಾ ಇದ್ದೆ ನೀನು ಹಂಗಂದ್ರೆ ಹೆಣ್ಮಗ ಅತ್ಯಾಚಾರ ಆಗಿರ್ತದೆ ಬೆಲೆ ಇಲ್ವಾ ಅದು ಬರೋ ಧ್ವನಿ ಎತ್ತಬಾರ್ದ ಯಾರನ್ನು ಧ್ವನಿ ಎತ್ತೋರೆಲ್ಲ ಇದಾಗತ್ತಲ್ಲ ಅವನೇನೋ ಮುಸ್ಲಿಮ್ ಅನ್ಬಿಡ ನಾನು ಹಿಂದೂ ತಾನೇ ಹೇಳ್ತಾ ಇದ್ದೀನಿ ತಾನೇ ತನಿಖೆ ಆಗಬೇಕು ಮರು ತನಿಖೆ ಆಗಬೇಕು ಆ ತಾಯಿಯವರು ಅಳ್ತವ್ರೆ ಅವ್ರ ಮನೆಯವರು ಜವಾಬ್ದಾರಿ ಇಲ್ವೇನ ಯುವಕರಿಗೆ ಏ ರಾಸ್ಕಲ್ ಗೊತ್ತಾಗಲ್ವೇನ ನಿನಗೆ ಇಂಥ ಭಾಳ ಬಾಳ್ಚಲ್ಲ ನೀನು ಇಡಿಯೇಟ್ ನನ್ನ ಮಗನೇ ಇದ್ಮೇಲೆ ಬುದ್ಧಿ ಕಳಿ ಇಂಥ ಬ್ಯಾಡ ವಿಷಯಕ್ಕೆ ತಲೆ ಹಾಕ್ಬೇಡ ನಿನ್ನ ಕೆಲಸ ಐತೆ ನೋಡು ಅದೇನ ನೀನು ಇನ್ನೊಮ್ಮೆ ಕುತ್ಕೊಂಡು ಸೋಫಾಗಳ ಮೇಲೆ ಕುತ್ಕೊಂಡು ಮಾತಾಡ್ತೀವಲ್ಲ ಆ ಕೆಲಸ ಮಾಡು ಯಾರನ್ನ ಕಾಲು ಎಳೆಯೋಕ್ಕೆ ಇಂಥ ಸೂಕ್ಷ್ಮವಾದ ವಿಚಾರಕ್ಕೆಲ್ಲ ತಲೆ ಹಾಕ್ಬೇಡ ಇನ್ನು ನೀನು ಎಳ್ಸು ಬುದ್ಧಿಗಿದ್ದು ಏನಿಲ್ಲ ನೀನು ಎಳ್ಸು ಹಾಕ್ಬೇಕಾದ್ರೆ ತಲೆ ಹಾಕು ಒಬ್ಬೊಬ್ರು ನೊಂದಿರೋ ಒಂದು ಸಾವಪ್ಪಿರೋ ಅಂತ ಮನೆಯಲ್ಲಿ ನೀನು ಇಂಥ ಕುಚ್ಚೆ ನಡೆದಕ್ಕೆ ಹೋರಾಟಗಳು ಮಾಡ್ತಾ ಇರೋ ಮೇಲೆ ಮಾತಾಡಕ್ಕೆ ಹೋಗ್ಬೇಡ ಕಣ ನಿನ್ನೆತ್ತಿರೋದು ಒಂದು ತಾಯಿ ನಿನ್ನ ಜೊತೆಗಿರೋನು ಅಕ್ಕ ತಂಗಿ ಜೊತೆಗೆ ಬೆಳೆದಿದ್ಯ ನಿಮ್ಮ ಮನ್ಯಾಗ ಆಗಿದ್ರೆ ನೀನು ಕಚ್ಚುಚ್ಚಿರೋದು ಅವಾಗ ಹಮ್ಕೊಂಡಿರ್ತಾ ಇದ್ದೆ ಯಾರೋ ಮನೆ ಹೆಣ್ಮಕ್ಳಲ್ಲ ಅದು ಬಡವ್ರಿಗೊಂದು ನ್ಯಾಯ ಸಾವುಕಾರ ನ್ಯಾಯ ಸಾವುಕಾರದೇನ ಆಗ್ಬಿಟ್ಟು ದೊಡ್ಡದಾಗಿ ನೋಡಿಸ್ತೀವ ಪಾಪ ಬಡವ್ರ ಮನೆ ಹೆಣ್ಮಕ್ಳಲ್ಲ ನಿಮ್ಗೆ ಉದಾಸೀನ ನನ್ನ ಮಕ್ಕಳು ನಿಮಗೆ ನಾಚಿಕೆ ಆಯ್ತು ನನ್ನ ಮಕ್ಳ ನೀವೊಂದು ತಾಯಿ ಹೊಟ್ಟೆಯಿಂದ ಹುಟ್ಟು ಬಂದಿದ್ಯಾ ತೂಕೊಂಡು ಮಾತಾಡು ಹೆಣ್ಮಗ ಅನ್ನೋದು ಈ ನಾಡಿನಲ್ಲಿ ಭುವನೇಶ್ವರಿ ತಾಯಿ ಓಡಿಸಿ ಪ್ರತಿಯೊಂದು ತಾಯಿ ಗೌರವ ಕೊಡೋದು ಕಲಿ ಏನೋ ನನ್ನ ಮಗ ದೊಡ್ಡ ಹಿಂದೆ ಹೋರಾಟಗಾರ ನಾವೆಲ್ಲರೂ ನೋಡಿಲ್ಲ ನನ್ನ ಮಗ ನೀನು ಹೋರಾಟಗಾರ ಅದೇ ಮುಚ್ಕೊಂಡು ನಿನ್ನ ಕೆಲಸನ ನೋಡು ನೀನು ಯಾವನು ಇಲ್ಲಿ ಪ್ಲಸ್ಸು ಬೇಡ ಮೈನಸ್ ಬೇಡ ನೀನು ಯಾರು ಏನಪ್ಪ ಪ್ರವಾಸನ ಕೊಡೋಕೆ ಹೋಗ್ಬೇಡ ನೀನು ನಿನ್ನ ಕೆಲಸ ನಾನು ನೋಡು ನಿಂದೆ ಊರು ಬಾಗ್ಲಾಗೈತೆ ಬಿಡಿ ಸರ್ ಅವನ ಬಗ್ಗೆ ಏನು ಜುಟ್ಟೋದು